ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಅಗ್ನೇ ಭಾಗಿನ ಗುಂ ಸಂತಮಥ ಭಾಗಂಚಿಕೆ ರಶತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ನೀವು ವೃಷಭ ರಾಶಿಯವರಾಗಿದ್ದು ಹಣಕಾಸಿನ ವಿಚಾರದಲ್ಲಿ ಏನಾದರೂ ನಿಮಗೆ ಏನು ಅದರದ್ದು ಏನು ಮಾಡಿದ್ರೆ ನಿಮಗೆ ದುಡ್ಡು ಸಿಗುತ್ತೆ ಅಂತಲೋ ಅಥವಾ ಏನು ಮಾಡಿದ್ರೆ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತಲೋ, ಈ ಹಣಕಾಸಿನ ವಿಚಾರವಾಗಿ ನಿಮಗೆ ಏನಾದ್ರು ಅನುಮಾನಗಳಿದ್ದಲ್ಲಿ ಈ ವಿಡಿಯೋ ನಿಮಗೆ ತುಂಬ ಅನುಕೂಲ ಆಗುತ್ತೆ. ನಾನು ಈ ವಿಡಿಯೋದಲ್ಲಿ ವೃಷಭ ರಾಶಿಯವರ ಆರ್ಥಿಕ ವಿಚಾರಗಳು, ದುಡ್ಡಿನ ರಹಸ್ಯ, ಹಣಕಾಸಿನ ರಹಸ್ಯ ವಿಚಾರಗಳನ್ನು ತಿಳಿಸಲಿದ್ದೇನೆ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಈ ವಿಡಿಯೋನ ದಯವಿಟ್ಟು ಲೈಕ್ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಪ್ರತಿಯೊಂದು ಸಾಮಾಜಿಕ ಜಾಲತಾಣಗಳಲ್ಲೂ ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ಸಿಗೋ ಥರ, ರೀಚ್ ಆಗೋ ಥರ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ವೃಷಭ ರಾಶಿಯವರಾಗಿದ್ದು ನಿಮಗೆ ಆರ್ಥಿಕ ಸಮಸ್ಯೆಗಳು ಅಥವಾ ಹಣಕಾಸಿನ ತೊಂದರೆಗಳು ಇದ್ರೆ ಅಥವಾ ಹಣಕಾಸಿನ ಬಗ್ಗೆ ಸ್ವಲ್ಪ ನಿಮಗೆ ಯೋಚನೆ ಇದ್ರೆ ಫಸ್ಟ್ ನೀವು ಮಾಡಬೇಕಾಗಿರೋದು ಕೆಲಸ ಏನು ಗೊತ್ತಾ? ಮೊಟ್ಟ ಮೊದಲನೇದಾಗಿ ನಿಮ್ಮ ಸಮಸ್ಯೆ ಏನು ಅನ್ನುವಂಥದ್ದು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು. ನಿಮ್ಮ ಸಮಸ್ಯೆ ಏನು ಅಂತಂದ್ರೆ ನೀವು ಕೂತ್ಕೊಂಡು ಯೋಚನೆ ಮಾಡ್ಬೇಕು, ನನ್ನ ಸಮಸ್ಯೆ ಏನು ದುಡ್ಡಿನ ವಿಚಾರದಲ್ಲಿ. ಒಂದು, ನಿಮಗೆ ದುಡ್ಡೇ ಬರ್ತಾ ಇಲ್ಲ ಅನ್ನೋದು ನಿಮ್ಮ ಸಮಸ್ಯೆನಾ? ಏನೇ ಮಾಡಿಗಳು ದುಡ್ಡೇ ಬರ್ತಾ ಇಲ್ಲ, ಝೀರೋ ಆಗ್ಬಿಟ್ಟಿದೆ. ಯಾವ ಕಡೆನೂ ಇನ್ಕಮ್ ಆಫ್ ಮನಿ ಅನ್ನೋದೇ ಇಲ್ಲಂಗೆ ಆಗ್ಬಿಟ್ಟಿದೆ, ದುಡ್ಡೇ ಬರ್ತಾ ಇಲ್ಲ, ಅದು ನಿಮ್ಮ ಸಮಸ್ಯೆಯೋ? ಅಥವಾ ದುಡ್ಡು ಬರ್ತಾ ಇದೆ ಆದ್ರೆ ನಿಲ್ತಾ ಇಲ್ಲ, ಅದು ನಿಮ್ಮ ಸಮಸ್ಯೆಯೋ? ಬಹಳ ಜನಕ್ಕೆ ಏನಾಗುತ್ತೆ, ದುಡ್ಡು ಬರ್ತಾ ಇದೆ, ಬೇಕಾದಷ್ಟು ದುಡ್ಡು ಬರ್ತಾ ಇದೆ, ₹1 ದುಡ್ಡು ನಿಲ್ತಾ ಇಲ್ಲ, ಎಲ್ಲ ಹಂಗೆ ಬಂದು ಹಂಗೆ ಖಾಲಿ ಹೋಗ್ತಾ ಇದೆ, ₹1 ದುಡ್ಡು ಸೇವ್ ಮಾಡೋಕ್ಕಾಗ್ತಾ ಇಲ್ಲ. ಹೆಂಗೆ ಬರ್ತಾ ಇದೆ, ಎಲ್ಲಿ ಖಾಲಿ ಆಗ್ತಾ ಇದೆ ಒಟ್ಟೆ ದುಡ್ಡು ಆ ಟೈಮಿಗೆ ಇಲ್ಲ ಅನ್ನಂಗಾಗಲ್ಲ, ಬರುತ್ತೆ ದುಡ್ಡು, ಸೇವ್ ಆಗ್ತಾ ಇಲ್ಲ, ಉಳಿತಾಯ ಆಗ್ತಾ ಇಲ್ಲ, ದುಡ್ಡು ಬರುತ್ತೆ ಖಾಲಿ ಆಗುತ್ತೆ, ಬರುತ್ತೆ ಖಾಲಿ ಆಗುತ್ತೆ, ಇದು ನಿಮ್ಮ ಸಮಸ್ಯೆಯೋ? ಅಥವಾ ಮೂರನೇದಾಗಿ, ದುಡ್ಡು ಬರ್ತಾ ಇದೆ ಆದರೆ ಸಾಕಾಗ್ತಾ ಇಲ್ಲ ಅಂತ, ಬರೋ ದುಡ್ಡನ್ನ ನನಗೆ ಒಂದಿಷ್ಟು ಸಾಲಗಳಿಗೆ ಹೋಗುತ್ತೆ, ಒಂದಿಷ್ಟು ಜೀವನಕ್ಕಾಗುತ್ತೆ, ಬಟ್ ಇನ್ನೇನು ಉಳಿಯೋದಿಲ್ಲ, ಮೇಲಿಂದ ಒಂದಿಷ್ಟು ಸಾಲನೂ ಮಾಡಬೇಕಾಗತ್ತೆ, ಅಂದರೆ ಸಾಕಾಗೋದಿಲ್ಲ ಅಂತ. ಅಂದರೆ ನಿಮಗೆ ₹100 ಬರ್ತಾ ಇದೆ, 150, 125, 130 ಅವಶ್ಯಕತೆ ಇದೆ. ಸೊ ಆ ₹30 ಎಕ್ಸಸ್ ಏನಿದೆಯಲ್ಲ, ಡೆಫಿಸಿಟ್, ಅದನ್ನು ನೀವು ಅದನ್ನು ಸರಿ ಮಾಡಲಿಕ್ಕೆ, ಸರಿ ತೂಗಿಸ್ಲಿಕ್ಕೆ ಮತ್ತೆ ನೀವು ಅದನ್ನು ಮತ್ತೊಂದು ಸಲ ಹೊಸದಾಗಿ ಸಾಲ ಮಾಡಬೇಕಾದಂತಹ ಪರಿಸ್ಥಿತಿ ಅಂತ ಕಂಡು. ಈ ಥರದ್ದು ನಿಮ್ಮ ಸಮಸ್ಯೆಯೋ? ದುಡ್ಡೇ ಬರ್ತಾ ಇಲ್ಲ, ಬಂದು ದುಡ್ಡು ಸಾಕಾಗ್ತಾ ಇಲ್ಲ, ಅಥವಾ ಬಂದು ದುಡ್ಡು ಉಳಿತಾ ಇಲ್ಲ, ನಿಮ್ಮ ಸಮಸ್ಯೆ ಏನು ಇದರಲ್ಲಿ? ಈ 3 ವಿಚಾರಗಳಲ್ಲಿ ಅನ್ನುವಂಥದ್ದು ನೀವು ಕನ್ಫರ್ಮ್ ಮಾಡ್ಕೊಳ್ಬೇಕು, ಗೊತ್ತಾಯ್ತಲ್ವಾ? ಸೊ ಮೊಟ್ಟ ಮೊದಲನೇದಾಗಿ ದುಡ್ಡೇ ಬರ್ತಾ ಇಲ್ಲ ನಿಮಗೆ ಅಂತ ಆದ್ರೆ ಅದಕ್ಕೆ ಬಹಳಷ್ಟು ಕಾರಣಗಳಿರ್ತದೆ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಗ್ರಹ ಚೆನ್ನಾಗಿಲ್ಲ ಅಂತ ಆದ್ರೆ ನಿಮಗೆ ದುಡ್ಡು ಬರೋದೇ ಇಲ್ಲ, ನೆನ್ಪಿಟ್ಕೊಂಡ್ರಿ ಆ ವಿಚಾರನ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಬುಧ ಗ್ರಹ, ಯಾಕೆಂದ್ರೆ ವೃಷಭ ರಾಶಿಗೆ ಧನಾಧಿಪತಿಯೇ ಬುಧ, ಆದ್ರಿಂದ ನಿಮ್ಮ ಧನಾಧಿಪತಿಯಾದ ಬುಧ ಗ್ರಹ ಏನಾದರೂ ಕನ್ಯಾದಲ್ಲಿದ್ದಾನೆ ಅಂತ ಆದ್ರೆ ನಿಮಗೆ ದುಡ್ಡು ಬರೋದೇ ಇಲ್ಲ, ಏನು ಮಾಡ್ರೂ ದುಡ್ಡಿಲ್ಲ, ಗೊತ್ತಲ್ವಾ? ಅಥವಾ ಪಾಪಯುತಿ ಆಗಿದ್ರೆ, ಬುಧನ ಸಂಚಾರ, ಬುಧನ ಸ್ಥಿತಿ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂತಾದ್ರೆ ನಿಮಗೆ ದುಡ್ಡೇ ಬರಲ್ಲ, ಝೀರೋ ಕೊಟ್ಟೋಗ್ಬಿಟ್ಟಿರ್ತಾರೆ ನೀವು, ಗೊತ್ತಲ್ವಾ? ಸೊ ಅದರಿಂದ ಬುಧನ ಆರಾಧನೆ ಮಾಡ್ಕೊಂಡು ದುಡ್ಡು ಬರೋಂಗೆ ಮಾಡ್ಕೊಳ್ಬೇಕು. ಎಲ್ಲ ಕಡೆ ಬ್ಲಾಕೇಜಸ್ ತರ ಆಗ್ಬಿಟ್ಟಿದೆ, ಎಲ್ಲಿಂದನೂ ₹1 ಹುಟ್ಟತಾ ಇಲ್ಲ, ಏನು ಹುಟ್ಟತಾ ಇಲ್ಲ. ವೈಯಕ್ತಿಕ ಜಾತಕದಲ್ಲಿ ಬುಧ ಚೆನ್ನಾಗಿಲ್ಲದೆ ಇರುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ, ಗೊತ್ತಲ್ವಾ? ಸೊ ಅದರಿಂದ ಅದ ಸಮಸ್ಯೆ ಅನ್ನುವಂಥದ್ದು ನೋಡಿಕೊಂಡು ಪರಿಹಾರ ಮಾಡ್ಕೊಳ್ಬೇಕು. ಅಷ್ಟಲ್ದೇನೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಪಾಪಗ್ರಹಗಳ ಒಂದು ದಶಾಭುಕ್ತಿ ಅಥವಾ ಯಾವ ದಶಾಕಾರಕ ಇದ್ದಾನೋ, ಯಾವುದೇ ದಶ ನಡೀತಾ ಇರಲಿ, ಆ ದಶಾಕಾರಕ ಗ್ರಹ ವೈಯಕ್ತಿಕ ಜಾತಕದಲ್ಲಿ ಚೆನ್ನಾಗಿಲ್ಲ ಅಂತಾದ್ರೆ, ನೀಚ ಸ್ಥಿತಿಯಲ್ಲೋ ಮತ್ತೊಂದು ಕಡೆ ಇದ್ದಾನೆ ಅಂತಾದ್ರೂ ನಿಮಗೆ ದುಡ್ಡು ಬರೋದೇ ಇಲ್ಲ. ನಿಮಗೆ ರವಿ ದಶೆ ನಡೀತಾ ಇದೆ, ನಿಮಗೆ ತುಲಾದಲ್ಲಿ ರವಿ ಇದೆ, ಅಥವಾ ನಿಮಗೆ ನೀವು ವೃಶ್ಚಿಕ ರಾಶಿಯವರು, ನಿಮಗೆ ಚಂದ್ರ ದಶೆ ನಡೀತಾ ಇದೆ, ಅಥವಾ ನೀವು ಮಕರ ರಾಶಿಯವರು, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಮೇಷದಲ್ಲಿ ಶನಿ ಇದೆ, ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಧನಾಧಿಪತಿಯ ದಶೆ ನಡೀತಾ ಇದೆ, ಬಟ್ ಆದರೆ ಯಾವ ದಶೆ ನಡೀತಾ ಇದೆ ಆ ದಶಾಕಾರಕ ನೀಚ ಸ್ಥಿತಿಯಲ್ಲಿದ್ದಾನೆ ವೈಯಕ್ತಿಕ ಜಾತಕದಲ್ಲಿ ಅಂದ್ರೂ ಸಹ ನಿಮಗೆ ದುಡ್ಡೇ ಬರೋದಿಲ್ಲ, ಫುಲ್ ನಿಲ್ಲಾಗ್ಬಿಡುತ್ತೆ, ಎಲ್ಲಿಂದನೂ ₹1 ಹುಡ್ತಾ ಇರಲ್ಲ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ. ಸೊ ಕಾರಣ ಹುಡುಕಬೇಕಾದ್ರೆ ಹಿಂದಿಂದು, ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳು ಮಾಡಿಕೊಂಡಾಗ ಬರುವಂಥ ದುಡ್ಡು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ಟಾಪ್ ಆಗೋಗಿದ್ದು ಮತ್ತೆ ಪುನಃ ಚಾಲು ಆಗುತ್ತೆ. ಇಲ್ಲಿ
ದುಡ್ಡು ಸಂಪೂರ್ಣ ನಿಂತು ಹೋಗ್ಲಿಕ್ಕೂ ಇನ್ನೂ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನೀವು ಮುನೇಶ್ವರನ ಆರಾಧನೆ ಅಥವಾ ವಾರ್ಷಿಕವಾಗಿ ದೇವರು ವರ್ಷಕ್ಕೊಂದ್ಸಲ ಪೂಜೆ ಮಾಡೋ ದೇವರುಗಳಿಗೆ ಏನಾದರೂ ವ್ಯತ್ಯಾಸ ಮಾಡಿದ್ರೆ ಪೂಜೆಗಳಲ್ಲಿ, ಅಥವಾ ಪೂಜೆ ಕೊಟ್ಟೇ ಇಲ್ಲ, ಅಥವಾ ಹರಕೆಗಳು ಬಾಕಿ ಇದೆ, ಯಾರೊಬ್ಬ ನನಗೆ ಕೆಲಸ ಸಿಕ್ಕಿದ್ರೆ ನಾನು ಹರಕೆ ತೀರಿಸ್ತೀನಿ, ಒಂದಿಷ್ಟು ಸಂಬಳದಲ್ಲಿ ಒಂದಿಷ್ಟು ಹಾಕ್ತೀನಿ, ಏನೋ ಒಂದು ಹರಕೆ ಮಾಡ್ಕೊಂಡಿದ್ದ, ಅದು ಮಾಡ್ಕೊಂಡಿಲ್ಲ, ತೀರಿಸಿಲ್ಲ ಹರಕೆ, ಅವಾಗಲೂ ಸಹ ದುಡ್ಡು ನಿಂತು ಹೋಗ್ಬಿಡುತ್ತೆ. ಅಥವಾ ಬಿಸ್ನೆಸ್ ವ್ಯವಹಾರಗಳಲ್ಲಿ ವ್ಯವಹಾರ ಆದರೆ ಈ ಥರ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ಕೊಂಡ ವ್ಯವಹಾರ ಆಯಿತು, ಬಟ್ ಅದನ್ನು ತೀರಿಸಿಲ್ಲ, ಅಲ್ಲೂ ದುಡ್ಡು ನಿಂತು ಹೋಗುತ್ತೆ. ಹೀಗೆ ಹಲವಾರು ಕಾರಣಗಳಿಂದ, ಚಿಕ್ಕ 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 ಕಾರಣಗಳಿಂದ ನಿಮಗೆ ದುಡ್ಡು ನಿಂತು ಹೋಗ್ಬಿಡುತ್ತೆ. ಬರೋ ದುಡ್ಡು ಹಂಗೆ ನಿಂತು ಹೋಗ್ಬಿಡುತ್ತೆ, ಬರೋದಿಲ್ಲ, ಹಂಗೆ ಸ್ಟಕಪ್ ಆಗಿಬಿಡುತ್ತೆ. ಸೊ ವಾಗ್ದೋಷಗಳಿಂದ, ಕುಲದೇವತಾ ಆರಾಧನೆ ನಿಂತ್ಕೊಳ್ಳೋದ್ರಿಂದ, ವೈಯಕ್ತಿಕ ಜಾತಕ ಇತ್ಯಾದಿ ಹಲವಾರು ಕಾರಣಗಳಿಂದ ನಿಮಗೆ ದುಡ್ಡು ಬರೋದು ನಿಂತು ಫುಲ್ ಸ್ಟಾಪ್ ಥರ ಬಿದ್ದೋಗ್ಬಿಡುತ್ತೆ, ದುಡ್ಡೇ ಬರಲ್ಲ. ಅದಕ್ಕೆ ಪರಿಹಾರ ಏನು ಅಂತ ಮಾಡ್ಕೊಳ್ಬೇಕಾಗತ್ತೆ. ಎರಡನೇದಾಗಿ, ದುಡ್ಡು ಬರ್ತಾ ಇದೆ ಗುರುಗಳೇ, ಆದರೆ ನಿಲ್ತಾ ಇಲ್ಲ. ಎಷ್ಟೇ ಬಂದರೂ ಸಹ ದುಡ್ಡು ₹1 ಉಳ್ಸಕ್ಕಾಗ್ತಾ ಇಲ್ಲ. ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಹಿಂಗೆ ಬರುತ್ತೆ, ಹಿಂಗೆ ಹೋಗುತ್ತೆ, ಹೆಂಗೆ ಬರುತ್ತೆ, ಹೆಂಗೆ ಹೋಗುತ್ತೆ, ಏನೂ ಗೊತ್ತಾಗ್ತಾ ಇಲ್ಲ. ನೋಡೋರ್ ಕಣ್ಣಿಗೆ ಮಾತ್ರ ನನ್ನ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಅನ್ಕೊಳ್ತಾ ಇದ್ದಾರೆ, ಬಟ್ ನನ್ನ ಹತ್ರ ದುಡ್ಡು ಇರೋದು ಬರ್ತಿರೋದು ಹೌದು, ಬಟ್ ನಿಲ್ತಾ ಇಲ್ಲ. ಅದು ಈ ಕಡೆ ಟ್ಯಾಕ್ಸು ಕರೆಕ್ಟಾಗಿ ಕಟ್ಟಕ್ಕಾಗ್ತಾ ಇಲ್ಲ, ಈ ಕಡೆ ಸಾಲಗಳು ತೀರ್ಸಕ್ಕಾಗ್ತಾ ಇದೆ. ಏನಪ್ಪ ಎಲ್ಲ ಕ್ಲಿಯರ್ ಆಯಿತು, ಇನ್ಮೇಲೆ ಈ ತಿಂಗಳಿಂದ ದುಡ್ಡು ಉಳಿತು ಬಿಡಪ್ಪ ಅನ್ಕೊಂಡಿರ್ತೀನಿ, ಹೊಸದೇನೋ ಒಂದು ಬರುತ್ತೆ, ಆ ದುಡ್ಡು ಕೂಡ ಹೌದೇ ತಿನ್ಕೊಂಡು ಹೋಗ್ಬಿಡುತ್ತೆ, ನನಗೇನೋ ಎಕ್ಸ್ಟ್ರಾ ಉಳಿತು. ಇದು ಏನಕ್ಕಾಗ್ತಾ ಇದೆ? ಇದು ರಾಹು ದೋಷದಿಂದಾಗಿ ಆಗ್ತಾ ಇರ್ಬೋದು. ವೈಯಕ್ತಿಕ ಜಾತಕದಲ್ಲಿ ರಾಹು ಮಹಾದಶೆ, ರಾಹು ಭುಕ್ತಿ, ಅಂತರ್ಭುಕ್ತಿ ಇತ್ಯಾದಿಗಳೆಲ್ಲರೂ ರಾಹು ಬಂದರೂ ಸಹ ನಿಮಗೆ ಈ ಸಾಧ್ಯತೆಗಳಿರ್ತದೆ. ಇದು ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೇ ದ್ವಿತೀಯದ ರಾಹುರ್ ದ್ವಿತೀಯೇ, ಲಗ್ನದಿಂದ 2ನೇ ಮನೆಯಲ್ಲಿ ಅಥವಾ ರಾಶಿಯಿಂದ 2ನೇ ಮನೆಯಲ್ಲಿ ರಾಹು ಇದ್ರು, ನಿಮ್ಮ ರಾಶಿ ಅಂದ್ರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಮಿಥುನ ರಾಶಿಯಲ್ಲಿ ರಾಹು ಇದ್ದಾನೆ, ನೀವು ವೃಷಭ ರಾಶಿಯವರು, ಮಿಥುನದಲ್ಲಿ ರಾಹು ಇದ್ದಾನೆ, ನಿಮಗೆ ಹೀಗಾಗುವ ಸಾಧ್ಯತೆ ತೀರಾ ಜಾಸ್ತಿ ಇರೋದು. ₹1 ದುಡ್ಡು ಉಳಿಸಕ್ಕಾಗಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕು? ನಾಗಾರಾಧನೆ, ರಾಹುವಿನ ಆರಾಧನೆ ಹಾಗೂ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡ್ಕೊಳ್ಬೇಕಾಗ್ತದೆ, ಆಯ್ತಲ್ವಾ? ಸೊ ಏನು ಅನ್ನುವಂಥದ್ದು ತಿಳ್ಕೊಳ್ಬೇಕು, ಯಾವ ಕಾರಣದಿಂದ ನಿಮಗೆ ಈ ಥರ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ನಿಮಗೆ ದುಡ್ಡು ಬರ್ತಾ ಇದೆ, ಆದ್ರೆ ₹1 ನಿಲ್ತಾ ಇಲ್ಲ ಅಂದರೆ ನೀವು ಬರೆದಿಟ್ಕೊಂಬಿಡಿ, ಅದು ರಾಹು ದೋಷ, ಅದು ಸರ್ಪದೋಷವೇ. ಒಂದೇ ರಾಹು ದಶೆ, ಭುಕ್ತಿ ಇತ್ಯಾದಿಗಳಲ್ಲಿ, ಅಥವಾ ವೈಯಕ್ತಿಕ ಜಾತಕದಲ್ಲಿ ರಾಹುವಿನ ದೃಷ್ಟಿ ಅಥವಾ ರಾಹುವಿನ ಸ್ಥಾನ ಇಲ್ಲ ಅಂತಂದ್ರೆ ನಿಮಗೆ ಸರ್ಪದೋಷ ಇತ್ಯಾದಿಗಳಿಂದಲೇ ನಿಮಗೆ ದುಡ್ಡು ಬರ್ತಾ ಇದೆ ಬಟ್ ನಿಲ್ತಾ ಇದೆ, ಬರ್ತಾ ಇದೆ ಬಟ್ ನಿಲ್ತಾ ಇಲ್ಲ. ಚೆನ್ನಾಗಿ ದುಡ್ಡು ಬರುತ್ತೆ ಗುರುಗಳೇ, ಎಲ್ಲೋಗುತ್ತೆ ಅಂತ ಗೊತ್ತಾಗಲ್ಲ, ಯಾವುದೋ ಒಂದು ಹೊಸದು ಬಂದು ನಿಂತ್ಕೊಂಡ್ಬಿಡುತ್ತೆ. ಇದು ನೆಕ್ಸ್ಟ್, ದುಡ್ಡು ಬರ್ತಾ ಇದೆ ಅದೇ ದುಡ್ಡು ಸಾಕಾಗ್ತಾ ಇಲ್ಲ. ಇದು ಇನ್ನೊಂದು 3ನೇ ಒಂದು ವಿಧಾನ. ದುಡ್ಡು ಬರ್ತಾ ಇದೆ, ₹100 ಬರುತ್ತೆ, ಅದರಲ್ಲಿ ನಿಮಗೆ ಒಂದು ₹50-60 ಸಾಲ ತೀರಿಸ್ತೀರಾ, ಇನ್ನೊಂದು ₹40-50 ನಿಮ್ಮ ಖರ್ಚುಗಳಾಗುತ್ತೆ, ಬಟ್ ಆದ್ರೂ ಒಂದು ₹30 ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕಾಗ್ಬಿಡುತ್ತೆ. ಅದರಿಂದ ಆ ₹30 ಡೆಫಿಸಿಟ್ ಆಯಿತು, ಅದು ನಿಮ್ಮ ಮತ್ತೆ ಪುನಃ ಸಾಲ ಮಾಡಿ ಮತ್ತೆ ಮುಂದಿನ ತಿಂಗಳಿಗೋ ಮುಂದಿನ ವ್ಯವಹಾರಕ್ಕೆ ನಿಂತ್ಕೊಳ್ತೀರಾ. ಬಟ್ ಮುಂದಿನ ವಾರದಲ್ಲಿ ಏನು ಬರುತ್ತೆ, ಅವಾಗಲೂ ಹಂಗೆ ಆಗುತ್ತೆ, ಮತ್ತೆ 30, 20, 40 ಡೆಫಿಸಿಟ್ ಬರುತ್ತೆ, ಮತ್ತೆ ಪುನಃ 30, 40 ಅದನ್ನು ಮತ್ತೆ ಪುನಃ ಸಾಲ ಮಾಡ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಆದ್ದರಿಂದ ಈ ಕಡೆ ನಿಮಗೆ ಲಾಸಲ್ಲೂ ಇಲ್ಲ ಫುಲ್ಲು, ಈ ಕಡೆ ಲಾಭದಲ್ಲೂ ಇಲ್ಲ, ಎಲ್ಲೋ ಮಧ್ಯದಲ್ಲಿದ್ದೀರಾ, ಇದನ್ನ ತೂಗಿಸಕ್ಕಾಗ್ತಾ ಇಲ್ಲ. ಇದು ಯಾವ ಕಾರಣದಿಂದ ಆಗ್ಬೋದು? ಇದು ಹಲವಾರು ಕಾರಣಗಳಿರುತ್ತೆ ಇದರಲ್ಲಿ. ಈ ಒಂದು ವಿಚಾರದಲ್ಲಿ ಈ ತರ ಇರತಕ್ಕಂಥವ್ರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ನಮ್ಮಲ್ಲಿ. ಅದಕ್ಕೆ ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಶನಿ ಪ್ರಭಾವಗಳನ್ನ ಹೇಳ್ತಾರೆ. ಬಟ್ ಈಗ ಗೋಚಾರ ರೀತಿಯ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದ ಆ ಸಮಸ್ಯೆಗಳಿಲ್ಲ, ಯಾವುದೇ ಪಂಚಮ ಶನಿ ಇಲ್ಲ, ಅಷ್ಟಮ ಶನಿ ಇಲ್ಲ, ಸಾಡೆ ಸಾತಿ ಇಲ್ಲ, ಏನೂ ಇಲ್ಲ ನಿಮಗೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾದರೂ ಶನಿ ಮಹಾದಶ, ಅಂತರ್ದಶ, ಪ್ರಾಣದಶ, ಸೂಕ್ಷ್ಮ ದಶ, ಹೀಗೆ ಶನಿಯ ಪ್ರಭಾವಗಳಲ್ಲಿ ಎಲ್ಲೆಲ್ಲಿ ಬರ್ತದೋ ಅದು ಸಹ ಹಾಗೆ ತೂಗಿಸುವ ಸಾಧ್ಯತೆ ಇರ್ತದೆ. ಅಥವಾ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಶನಿ ಎಲ್ಲಿದ್ದಾರೆ, ಶನೇಶ್ವರ ನಿಮ್ಮ ಜನ್ಮರಾಶಿ ಅಥವಾ ಜನ್ಮ ಲಗ್ನದಿಂದ ಎಷ್ಟನೇ ಮನೆಯಲ್ಲಿದ್ದಾರೆ ಅನ್ನುವುದರ ಆಧಾರದ ಮೇಲೂ ಸಹ ಅದು ನಿಂತಿರ್ತದೆ. ಸೊ ಅದರಿಂದಾಗಿ ನಿಮಗೆ ದುಡ್ಡು ಬರ್ತಾ ಇದೆ ಬಟ್ ಸಾಕಾಗ್ತಾ ಇಲ್ಲ, ಎಷ್ಟು ಬಂದರೂ ಅದು ಇನ್ನೂ ಒಂದಿಷ್ಟು ಸ್ವಲ್ಪ ಡೆಫಿಸಿಟ್ ಬರ್ತಾ ಇದೆ, 20%, 30%, 40% ಡೆಫಿಸಿಟ್ ಬರ್ತಾ ಇದೆ. ಇದು ಹಿಂಗೆ ಮುಂದುವರೆದ್ರೆ ನನಗೆ ಅದರ ಅಂತರ ಜಾಸ್ತಿ ಆಗ್ತಾ ಹೋಗುತ್ತೆ. ಇವತ್ತು 20-30% ಡೆಫಿಸಿಟ್ ಬರೋದು ನಾಳೆ 40, 50, 60ಕ್ಕೆ ಹೋಗಿದಾಗ ಅದು ಜಾಸ್ತಿ ಆಗ್ತಾ ಹೋಗ್ಬಿಡತ್ತೆ. ಎಲ್ಲರೂ 100 ಕ್ರಾಸ್ ಆಗೋಯ್ತಲ್ಲ ಅಂದ್ರೆ ಸಮಸ್ಯೆ. ಈ ತರಹದ ಚಿಂತನೆಗಳಲ್ಲಿ ಇದ್ದಾಗ ನೀವು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಶನೇಶ್ವರನ ಪ್ರಭಾವವು ಇದರಲ್ಲಿ ತುಂಬಾ ಜಾಸ್ತಿ ಇರ್ತದೆ, ಆಯ್ತಲ್ವಾ? ಅಷ್ಟೇ ಅಲ್ಲದೆ ಬೇರೆ ಬೇರೆ ಪ್ರಭಾವಗಳಿರುತ್ತೆ. ದೃಷ್ಟಿದೋಷ, ಮಾಟಮಂತ್ರ, ಶತ್ರುಬಾಧೆ, ಇದೆಲ್ಲ ಈ 3ನೇ ಪಾಯಿಂಟಲ್ಲಿ ಕೌಂಟ್ ಆಗುತ್ತೆ. ತುಂಬಾ ದೃಷ್ಟಿ ಆಗುತ್ತೆ, ಒಳ್ಳೆ ಬಿಸ್ನೆಸ್ ಆಯ್ತು ಸರ್, ಒಳ್ಳೆ ಪ್ರಾಫಿಟ್ ನೋಡ್ತೀನಿ ಅನ್ಕಂಡೆ, ಲಾಸ್ಟ್ ಮಂಡಲ್ಲಿ ಒಂದು ಚಿಕ್ಕ ಎಡವಟ್ಟು ಆಗೋಯ್ತು, ಈ ತರ ಒಂದು 30% ನಮ್ದು ಡೆಫಿಸಿಟ್ ಆಗೋಯ್ತು.
ಹೊರಗಡೆ ನೋಡೋರ ಕಣ್ಣಿಗೆ ತುಂಬ ಚೆನ್ನಾಗಿದೆ, ಬಟ್ ನನಗೆ ಸಮಸ್ಯೆ ಅದೇನಕ್ಕಾಯ್ತು, ಒಂದು ದೃಷ್ಟಿಯಿಂದ ಆಗಿರ್ಬೋದು, ಮಾಟಮಂತ್ರದಿಂದ ಆಗಿರ್ಬೋದು, ಶನಿ ಪ್ರಭಾವದಿಂದ ಆಗಿರಬಹುದು, ನೀವು ವಾಸ ಮಾಡುವ ವಾಸಸ್ಥಳಗಳಿಂದನೂ ಹಿಂಗಾಗುತ್ತೆ ನೋಡಿ, ಅದು ನೆನ್ಪಿಟ್ಕೊಳ್ಳಿ. ನಾವು ಈ 1, 2, 3 ಏನು ಪ್ರಾಬ್ಲಮ್ಸ್ ಇದೆ, ಈ 3 ಪ್ರಾಬ್ಲಮ್ಗಳಲ್ಲಿ ನಿಮ್ಮ ವಾಸ ಮಾಡುವ ಬಾಡಿಗೆ ಮನೆನೋ ಸ್ವಂತ ಮನೆನೋ ಅಲ್ಲಿಯ ವಾಸ್ತು ದೋಷಗಳು, ಅಲ್ಲಿಯ ನೆಗೆಟಿವ್ ಎನರ್ಜಿಗಳು, ಅಲ್ಲಿಯ ಸಮಸ್ಯೆಗಳು ಸಹ ಇದರ ಮೇಲೆ ಪ್ರಭಾವವನ್ನು ಬೀರ್ತದೆ. ನೀವು ವಾಸ್ತು ಚೆನ್ನಾಗಿಲ್ಲ ಅಂದ್ರೂ ಈ ಪ್ರಾಬ್ಲಮ್ಗಳು ಆಗ್ತಾ ಇರ್ತದೆ. ಸೊ ಅದರಿಂದ ವಾಸ್ತುಗಳನ್ನು ಗಮನಿಸ್ಕೋಬೇಕು. ಸೊ ಅದರಿಂದ 1, 2, 3 3 ಪಾಯಿಂಟ್ಸ್ ಹೇಳಿದಾನೆ, ಇದರಲ್ಲಿ ಯಾವುದು ಅಂತ ತಿಳ್ಕೊಳ್ಳಿ. ಅದನ್ನಲ್ದೇನೆ ಇನ್ನು ಮುಂದೆ ನಾನು ಹೇಳುವಂಥದ್ದು ಕೆಲವಿಷ್ಟು ನಿಮ್ಮ ಅಭ್ಯಾಸಗಳನ್ನು ಬಿಟ್ಕೊಳ್ಬೇಕು. ಅಭ್ಯಾಸಗಳು ಯಾವುದು? ನೀವೇನಾದರೂ ಈ ಶುಕ್ರವಾರ ಮಂಗಳವಾರ ಏನೂ ನೋಡೋದಿಲ್ಲ, ಯಾವಾಗಂದ್ರೆ ಅವಾಗ ಸಾಲ ತಗೊಂಡ್ಬಿಡ್ತೀರಾ, ಅಥವಾ ಯಾವಾಗಂದ್ರೆ ಅವಾಗ ಸಾಲ ಕೊಟ್ಬಿಡ್ತೀರಾ, ಅದು ಇದು ಮಾಡ್ಬಿಡ್ತೀರಾ ಅಂದರೆ ಅದ್ರ ಬಗ್ಗೆ ದುಡ್ಡಿನ ವ್ಯವಹಾರಗಳನ್ನ ಮಾಡಬೇಕಾದ್ರೆ ಶುಕ್ರವಾರ ಮಂಗಳವಾರ ಎಲ್ಲ ಸಾಲ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಹೊರಗಡೆ ಖರ್ಚು ಮಾಡ್ತಕ್ಕಂಥದ್ದು ಎಲ್ಲ ಅದು ಶುಕ್ರವಾರ ಮಂಗಳವಾರ ಖರ್ಚು ಮಾಡಬೇಡಿ, ಗೊತ್ತಾಯ್ತಲ್ವಾ? ಈ ಸಾಲ ತೆಗೆದುಕೊಳ್ತಕ್ಕಂಥದ್ದು ಶುಕ್ರವಾರ ಮಂಗಳವಾರ ಆಮೇಲೆ ಬುಧವಾರ ಭಾಳ ಇಂಪಾರ್ಟೆಂಟ್ ಆಗಿ ಸಾಲಗಳು ತಗೊಳಕ್ಕೆ ಹೋಗಬೇಡಿ, ಆಯಿತಾ? ನಿಮಗೆ ಧನಾಧಿಪತಿ ಹೌದು, ಬುಧವಾರ ಏನಾದ್ರು ಆದರೆ ಸ್ವಲ್ಪ ಬುಧವಾರ ಒಂದು 30% ಆದರೂ ಅವಾಯ್ಡ್, 40-50% ಅವಾಯ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಆಯ್ತಲ್ವಾ? ಇನ್ನು ನಾನು ಇಲ್ಲಿ ಅವಾಯ್ಡ್ ಮಾಡಿ ಅಂತ ಹೇಳ್ತಿರುವಂಥದ್ದು ಶುಕ್ರವಾರ ಮಂಗಳವಾರ ತುಂಬ ಇಂಪಾರ್ಟೆಂಟಾಗಿ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಏನೋ ತುಂಬ ಕ್ರಿಟಿಕಲ್ ಇದೆ, ಹಾಸ್ಪಿಟಲೈಸೇಷನ್ ಖರ್ಚುಗಳು ಆ ಥರದ್ದಕ್ಕೆ ನಾನು ಹೇಳ್ತಾ ಇಲ್ಲ. ಸಾಮಾನ್ಯವಾಗಿ ಯಾವುದೇ ಅವಾಯ್ಡ್ ಮಾಡುವ ಅವಕಾಶ ಇರ್ತದೆಯೋ ಅಲ್ಲೆಲ್ಲ ಅವಾಯ್ಡ್ ಮಾಡಿ, ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಲಿಲ್ಲ ಅಂತಂದರೆ ನಿಮಗೆ ಸಮಸ್ಯೆ ಆಗಿರ್ತದೆ. ಆಮೇಲೆ ಎರಡನೇದಾಗಿ ಆ ಹಣವನ್ನು ಬಡ್ಡಿಗೆ ತೆಗೆದುಕೊಳ್ತಕ್ಕಂಥ ವಿಚಾರ ಇದೆಯಲ್ಲ, ಬ್ಯಾಂಕಲ್ಲಿ ಪ್ರಶ್ನೆ ಬೇರೆ, ಕೈ ಸಾಲ ಬಡ್ಡಿ ಅಂತ ಯಾರ ತಗೋಬೇಡಿ. ಕೆಲವರ ಕೈಗುಣನೇ ಹಂಗಿದ್ದು ಬಿಡುತ್ತೆ. ನೀವು ಯೋಚನೆ ಮಾಡಿ, ಒಂದು 4 ಜನರ ಹತ್ರ ನೀವು ಕೈ ಸಾಲ ಮಾಡಿದ್ರಿ ಅಂದರೆ 3 ಜನರದ್ದು ತುಂಬ ಈಸಿಯಾಗಿ ಕ್ಲಿಯರ್ ಮಾಡ್ತಿರುತ್ತೆ, ಒಬ್ರದ್ದು ಮಾತ್ರ ಹಂಗೆ ನಿಂತ್ಕೊಂಡಿರುತ್ತೆ, ಎಷ್ಟು ಮಾಡಿದ್ರು ಹಂಗೆ ನಿಂತ್ಕೊಂಡಿರುತ್ತೆ, ಯಾಕೆಂದ್ರೆ ಅವರ ಕೈಗುಣನೇ ಹಂಗಿದ್ದು ಬಿಡುತ್ತೆ. ಸೊ ಅದರಿಂದ ಕೆಲವ್ರ ಕೈನಲ್ಲಿ ನೀವು ಸಾಲ ತಗೊಂಬಿಟ್ರಿ ಅಂದರೆ ಸಾಲ ತೀರ್ಸಕ್ಕೆ ಆಗಲ್ಲ, ಅದು ಹಂಗೆ ನಿಂತ್ಕೊಂಡ್ಬಿಟ್ಟಿರುತ್ತೆ. ಆದ್ರಿಂದಾಗಿ ಯಾರ ಹತ್ರ ನೀವು ಸಾಲ ತಗೊಳ್ತೀರಾ ಅನ್ನೋದು ಭಾಳ ಇಂಪಾರ್ಟೆಂಟ್. ಅದರಿಂದ ಯಾವುದೋ ಬ್ಯಾಂಕ್ಗಳಲ್ಲಿ ತಗೊಂಡ್ರೆ ಪ್ರಶ್ನೆ ಬೇರೆ, ಅದು ನಮ್ಮ ಗೌರ್ಮೆಂಟ್ ರೆಕಗ್ನೈಸ್ಡ್ ಬ್ಯಾಂಕ್ಗಳಲ್ಲಿ ಏನಾದ್ರು ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಏನಿದಾಗುತ್ತಲ್ಲ ಆ ಥರ ಬ್ಯಾಂಕ್ಗಳಲ್ಲಿ ನೀವೇನಾದ್ರು ತಗೊಂಡ್ರೆ ಅಂದ್ರೆ ಪ್ರಶ್ನೆ ಬೇರೆ. ಬಟ್ ಯಾರ ಹತ್ರ ಕೈ ಸಾಲ ಮಾಡ್ತೀರಾ ಅಂತಂದಾಗ ನೀವು ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಡ್ಬೇಕು. ನಾನು ಯಾರ ಹತ್ರ ತಗೊಳ್ತಾ ಇದ್ದೀನಿ, ಸರಿಯಾಗಿ ತೀರಿಸ್ತಾ ಇದ್ದೀನಿ, ಅದು ಹಾಗೆ ಸುಳಿಯಲ್ಲಿ ಸಿಗಾಕೊಳ್ತಾ ಇದ್ದೀನ ಅಂತ. ನಿಮ್ಮ ಅಭ್ಯಾಸಗಳನ್ನು, ಬಹಳಷ್ಟು ಅಭ್ಯಾಸಗಳನ್ನು ನೀವು ಬದಲಾವಣೆ ಮಾಡಿಕೊಳ್ಬೇಕಾಗ್ತದೆ. ಅಲ್ಲಿ ನಿಮ್ಮ ಮನೆಯಲ್ಲಿ ಶುಚಿತ್ವದಿಂದ ಹಿಡಿದು ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ಸಾನ್ನಿಧ್ಯ ಇರಬೇಕು ಅಂದ್ರೆ ಮನೆಯಲ್ಲಿ, ನಾನು ಅದ್ರ ಬಗ್ಗೆ ಸಪರೇಟ್ ವಿಡಿಯೋನೇ ಮಾಡಿದ್ದೆ. ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ನಿವಾರಣೆ ಆಗಬೇಕು ಅಂದ್ರೆ ಏನು ಮಾಡಬೇಕು ಅಂತ. ಬೇಕಾದ್ರೆ ಆ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ, ನಾನು ನೆನಪಾದರೆ ಹಾಕ್ಲಿಕ್ಕೆ ಹೇಳ್ತೇನೆ ನಮ್ಮ ಎಡಿಟರ್ಸ್ಗೆ. ಬಹಳ ಇಂಪಾರ್ಟೆಂಟ್. ನಿಮ್ಮ ಮನೇಲಿ ಅಂತರ ಅಭ್ಯಾಸಗಳು ನಿಮಗಿದ್ರೆ ದಯವಿಟ್ಟು ಬಿಟ್ಟುಬಿಡಿ. ಅಂತ ಮನೆಯಲ್ಲಿ ಏನಾದ್ರು ಒಡೆದ ಕನ್ನಡಿ ಇಟ್ಕೊಳ್ತಕ್ಕಂಥದ್ದು, ಮನೆಯಲ್ಲಿ ಈ ಕೂದಲುಗಳನ್ನ ಒಂದೊಂದು ಕಡೆ ಹಿಂಗೆ ಸುತ್ತಿ ಇಟ್ಟಿರ್ತಾರೆ, ಆ ಥರ ಮನೇಲಿ ಕೂದಲು ಹಂಗೆ ಸ್ಟಾಕಪ್ ಆಗಬಾರ್ದು, ಮನೆಯಲ್ಲಿ ಒಡೆದ ಕನ್ನಡಿ ಇರಬಾರ್ದು, ಹಳೆಯ ಕಬ್ಬಿಣಗಳು ಇರಬಾರ್ದು ತುಕ್ಕಿಡದಿರ್ತಕ್ಕಂಥದ್ದು, ಅಥವಾ ತುಂಬ ಕಡೆ ಹಳೆ ಪೇಪರು, ಹಳೆ ಕಬ್ಬಿಣ, ಹಳೆ ಪ್ಲಾಸ್ಟಿಕ್ ಅಂತ ಕೂಡ ತುಂಬಿಟ್ಬಿಟ್ಟಿರ್ತಾರೆ. ಆ ಥರ ಹಳೇದು ಎಷ್ಟು ಸ್ಟಾಕಪ್ ಆಗುತ್ತಲ್ಲ ನಿಮ್ಗೆ ಅಷ್ಟು ದಾರಿದ್ರ್ಯಗಳು ಜಾಸ್ತಿ ಆಗಿಬಿಡುತ್ತೆ. ಸೊ ಅದರಿಂದ ಕೆಲವಿಷ್ಟು ನಿಮ್ಮ ಅಭ್ಯಾಸ ಬಲಗಳನ್ನು ಚೇಂಜ್ ಮಾಡ್ಕೋಬೇಕು. ಹಿಂಗೆ ಕೈಗೆ ಎಂಜಲು ಮಾಡಿಕೊಂಡು ನೋಟ್ ಎಣಿಸ್ತಕ್ಕಂಥ ಅಭ್ಯಾಸ ಇದೆ, ಹಿಂಗಂತಾರೆ, ಹಿಂಗೆ ಎಣಿಸ್ತಾರೆ ನೋಟ್ನ. ಅಭ್ಯಾಸ ಬಲಗಳನ್ನೆಲ್ಲ ಬದಲಿಸ್ಕೊಳ್ಬೇಕು, ಆಯ್ತಲ್ವಾ? ಆ ಥರ ಕೆಲವಿಷ್ಟು ಅಭ್ಯಾಸ ನಿಮ್ಗೆ ಕೆಲವಿಷ್ಟು ನಗು ಅನಿಸ್ಬೋದು, ಬಟ್ ಆದರೂ ಕೂಡ ಸಂಧ್ಯಾ ಟೈಮ್ನಲ್ಲಿ ದೀಪ ಹಚ್ಚಿದ ಮೇಲೆ ಸಾಲ ಮಾಡ್ತಕ್ಕಂಥದ್ದು, ಸಾಲ ಕೊಡ್ತಕ್ಕಂಥದ್ದು ಬಹಳ ತಪ್ಪಾಗಿರ್ತದೆ, ಆಯ್ತಲ್ವಾ? ಸೊ ಈ ವಿಚಾರಗಳ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಸಂಧ್ಯಾ ಕಾಲದಲ್ಲಿ ಕೂದಲು ಬಾಚಿಕೊಂಡು ಮನೆ ಬಾಗಿಲಲ್ಲಿ ಕೂತ್ಕೊಂಡು ಕೂದಲು ಬಾಚಿಕೊಳ್ತಕ್ಕಂಥ, ಕೂದಲು ಬಿಚ್ಚ ಹರಡ್ಕೊಂಡಿರ್ತಕ್ಕಂಥದ್ದು, ಅದೆಲ್ಲ ಸ್ವಲ್ಪ ಅಭ್ಯಾಸಗಳನ್ನ ಬದಲಾಯಿಸ್ಕೊಳ್ಬೇಕು. ಅದು ನೀವು ಬದಲಾಯಿಸ್ಕೊಳ್ಬೇಕಾದ ಅಭ್ಯಾಸಗಳು. ಇನ್ನು ಆರಾಧನೆ ವಿಚಾರಕ್ಕೆ ಬಂದರೆ, ಯಾವ ಸಮಸ್ಯೆ ನೋಡಿಕೊಂಡು ಆ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು. ವಿಶೇಷವಾಗಿ ವಿಷ್ಣು ಸಹಸ್ರನಾಮ, ಪ್ರತಿದಿನ ವಿಷ್ಣು ಸಹಸ್ರನಾಮ ಓದ್ತಾ ಇದ್ರೆ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರಕ್ಕೆ ಬರುತ್ತೆ. ತಿರುಪತಿ ವೆಂಕಟೇಶ್ವರ, ಯಾಕಂದ್ರೆ ಬುಧ ಅಭಿಮಾನಿ ದೇವರು ವೆಂಕಟೇಶ್ವರ, ನಡ್ಕೊಂಡು ಬೆಟ್ಟ ಹತ್ತಿ ತಿರುಪತಿ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ತುಂಬಾ 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 ಅನುಕೂಲ. ಬುಧವಾರ ದಿವಸ ಮಾಡಿ ಈ ಒಂದು ಕೆಲಸವನ್ನ, ತುಂಬಾ ಅಂದ್ರೆ ತುಂಬಾ ಪವರ್ಫುಲ್ ಆಗಿರ್ತದೆ. ಲಕ್ಷ್ಮೀ ನಾರಾಯಣ ಸ್ತೋತ್ರಗಳನ್ನ ಪಠನೆ ಮಾಡಿ. ನಾನು ಈ ಒಂದು ವಿಡಿಯೋ ಎಂಡಲ್ಲಿ ನಿಮ್ಗೆ ಒಂದು ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಅಷ್ಟಕವನ್ನ ನಿಮಗೆ ಹೇಳ್ತೇನೆ, ಅದನ್ನ ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ, ಪ್ರತಿದಿನ ಕೇಳಿಸ್ಕೊಳ್ಳಿ, ಟ್ರೈ ಮಾಡಿ, ತುಂಬಾ ಅನುಕೂಲ ಆಗುತ್ತೆ ನಿಮಗೆ. ಅಷ್ಟಲ್ಲದೆ ವಿಶೇಷವಾಗಿ ನಾವು ನಿಮಗೋಸ್ಕರ ಒಂದು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ. ಅದೇನಪ್ಪಾ ಅಂತಂದ್ರೆ, ಏಪ್ರಿಲ್ 12ನೇ ತಾರೀಕು ಚೈತ್ರ ಪೌರ್ಣಿಮಾ ಅಂತ. ನಮ್ಮಲ್ಲಿ ಚೈತ್ರ
ಪೌರ್ಣಿಮೆಯಲ್ಲಿ ಉತ್ತರದಲ್ಲಿ ಉತ್ತರ ಭಾರತದಲ್ಲಿ ಏನು ಹೇಳ್ತಾ ಇರತಕ್ಕಂಥದ್ದು ಚೈತ್ರ ಪೌರ್ಣಿಮಾ ಅಂದರೆ ಹನುಮ ಜಯಂತಿ. ಹನುಮಂತನ ಜಯಂತಿಯ ವಿಚಾರದಲ್ಲಿ ಬಹಳಷ್ಟು ಮಿಕ್ಸೆಡ್ ಎಲ್ಲರದು ಅಭಿಪ್ರಾಯಗಳಿದೆ. ಡಿಸೆಂಬರ್ನಲ್ಲಿಯೂ ಸಹ ಹನುಮ ಜಯಂತಿ ಡಿಸೆಂಬರಲ್ಲಲ್ವಾ ಗುರುಳೆ ಅಂತ ಹೇಳ್ತಾರೆ, ಅದು ಸಹ ಒಂದು ಪದ್ಧತಿ ಇದೆ. ಆದರೆ ಚೈತ್ರ ಮಾಸದ ಹುಣ್ಣಿಮೆ ಚೈತ್ರ ಪೌರ್ಣಿಮಾ ಹನುಮ ಜಯಂತಿ ಅನ್ನುವಂಥದ್ದು ಉತ್ತರ ಭಾರತದಲ್ಲಿ ಸಹ ಅದು ಆಚರಣೆಯಲ್ಲಿ ಇರತಕ್ಕಂಥದ್ದು. ಸೊ ಅದರಿಂದ ಅವತ್ತಿನ ದಿವಸ ಚೈತ್ರ ಪೌರ್ಣಿಮೆಯ ದಿವಸ ಅಂದರೆ ಏಪ್ರಿಲ್ 12ನೇ ತಾರೀಕು ಶನಿವಾರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿಯ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ ಅದ್ಭುತವಾದಂಥ ಪವರ್ಫುಲ್ ಆದಂಥ ಹೋಮ. ನಿಮ್ಮ ಎಲ್ಲ ಮಾಟಮಂತ್ರ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ದೃಷ್ಟಿ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ಆರೋಗ್ಯ ಬಾಧೆಗಳನ್ನು ಪರಿಹಾರ ಮಾಡುತ್ತೆ, ಕೋರ್ಟು ಕಚೇರಿ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತೆ, ಸಾಲ ಬಾಧೆಗಳನ್ನು ಪರಿಹಾರ ಮಾಡುತ್ತೆ. ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕು ಅಂದರೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಅದ್ಭುತವಾದ ಪವರ್ಫುಲ್ ಆಗಿರತಕ್ಕಂಥ ಹೋಮ. ಚೈತ್ರ ಪೌರ್ಣಿಮಾ ಹನುಮ ಜಯಂತಿಗೆ ಆಚರಣೆ ಇರುವುದರಿಂದ ನಾವು ಈ ಒಂದು ದಿವಸ ನಮ್ಮ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರಕ್ಕೋಸ್ಕರವಾಗಿ ಇರತಕ್ಕಂಥ ಪವರ್ಫುಲ್ ಆದ ಹೋಮ ಯಾವುದು ಗೊತ್ತಾ? ಲಕ್ಷ್ಮೀನಾರಾಯಣ ಹೃದಯ ಹೋಮ. ಶುಕ್ರನ ಅಭಿಮಾನಿ ದೇವರು ಮಹಾಲಕ್ಷ್ಮಿ ಅಥವಾ ಲಕ್ಷ್ಮೀನಾರಾಯಣ ಅಂತ ಹೇಳ್ತಾರೆ. ಲಕ್ಷ್ಮೀನಾರಾಯಣ ಹೃದಯಂ ಅಂತ ಒಂದಿಷ್ಟು ಸ್ತೋತ್ರವಿದೆ. ನಾರಾಯಣ ಹೃದಯ ಹಾಗೂ ಲಕ್ಷ್ಮೀ ಹೃದಯ ಅಂತ. ಲಕ್ಷ್ಮೀ ಹೃದಯ ಸ್ತೋತ್ರಗಳು, ನಾರಾಯಣ ಹೃದಯ ಸ್ತೋತ್ರಗಳು ಅಂತ. ಈ ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರ ಮಂತ್ರಗಳನ್ನು ಕಮಲ ಪುಷ್ಪ ಅಂದರೆ ಕಮಲದ ಹೂವು ಇರುತ್ತಲ್ಲ, ತಾವರೆ ಹೂವು, ಆ ಕಮಲ ಪುಷ್ಪಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಪಾಯಸ ದ್ರವ್ಯಗಳಿಂದ ಹೋಮವನ್ನು ಮಾಡಿದಾಗ ಅದ್ಭುತವಾದಂತಹ ಒಂದು ಫಲ. ಆ ಲಕ್ಷ್ಮೀನಾರಾಯಣದ ಇದರಲ್ಲೇ ಸ್ತೋತ್ರದಲ್ಲೇ ಆ ಫಲ ವಿಭಾಗದಲ್ಲೇ ಹೇಳ್ತಲ್ಲ, ಈ ಸಂತಾನ ಇಲ್ಲದವರಿಗೆ ಜಾಗತೆ ಶ್ರೀಪತಿ ಸ್ವಯಂ ಶ್ರೀಮನ್ನಾರಾಯಣನೇ ಅನುಗ್ರಹಿತನಾಗಿ ಹುಡ್ತಾನೆ ಅಂತ ಆ ಒಂದು ಇದರಲ್ಲಿ ಬರ್ತದೆ, ಸ್ತೋತ್ರದಲ್ಲೇ ಬರ್ತದೆ. ಆಮೇಲೆ ಯಾವುದೇ ರೀತಿಯ ಆರ್ಥಿಕ ಬಾಧೆಗಳಿದ್ರೂ ಪರಿಹಾರವಾಗುತ್ತೆ. ತುಂಬ ಚೆನ್ನಾಗಿದೆ ಆ ಸ್ತೋತ್ರದ ಫಲ ವಿಭಾಗಗಳೇ ತುಂಬ ಚೆನ್ನಾಗಿದೆ. ನೀವೆಲ್ಲರೂ ಲಕ್ಷ್ಮೀನಾರಾಯಣ ನಿಮಗೆ ಸಿಕ್ಕಿದ್ರೆ ಓದಿ, ಅಥವಾ ಯೂಟ್ಯೂಬಲ್ಲಿ ಸಿಗುತ್ತೆ, ಅಥವಾ ಗೂಗಲರು ನೀವು ಲಕ್ಷ್ಮೀನಾರಾಯಣ ಅಂತ ಹಾಕಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದನ್ನು ಪಠನೆ ಮಾಡೋದ್ರಿಂದನೇ ಅದ್ಭುತವಾದಂತಹ ಶ್ರೀಮಂತಿಗೆ ಬರ್ತದೆ ಜೀವನದಲ್ಲಿ ಅಂತ ಹೇಳ್ತಾರೆ. ಸೊ ಅಂತಹ ಒಂದು ಲಕ್ಷ್ಮೀನಾರಾಯಣದ ಮಂತ್ರಗಳಿಂದ ಹೋಮವನ್ನು ಮಾಡೋದು. ಅಷ್ಟೇ ಅಲ್ಲದೆ ಒಂದು ನಿಮ್ಮ ನಾನು ಆಗಲೇ ಹೇಳಿದೆ, ಈ ಆರ್ಥಿಕ ಬಾಧೆಗಳಿಗೆ ನೀವು ವಾಸ ಮಾಡುವ ಸ್ಥಳವೂ ಒಂದು ಕಾರಣ ಆಗ್ಬಿಡ್ತದೆ, ವಾಸ್ತುದೋಷಗಳು ಅಂತ. ಆದ್ದರಿಂದ ನೀವು ಬಾಡಿಗೆ ಮನೇಲಿರಿ, ಸ್ವಂತ ಮನೇಲಿರಿ, ಲೀಸ್ ಮನೇಲಿರಲಿ, ಏನ್ಗೆ ಇರಲಿ, ಅಲ್ಲಿಯ ವಾಸ್ತು ನಿಮಗೆ ದುಷ್ಪ್ರಭಾವ ಬೀರಬಾರದು ಅಂತ ಒಂದು ವಾಸ್ತು ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಇನ್ನು ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಸಂತಾನ ಇರೋವರಿಗೆ ಸಂತಾನದ ವಿಚಾರದಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಮಕ್ಕಳ ಬಗ್ಗೆ ಟೆನ್ಷನ್ ಜಾಸ್ತಿ ಇದ್ದರೆ ಸಂತಾನ ಗೋಪಾಲಕೃಷ್ಣ ಹೋಮ ಆಯ್ತಲ್ವಾ. ಅದು ಮಕ್ಕಳು ಇಲ್ಲದವ್ರಿಗೆ ಇರ್ಬೋದು, ಮಕ್ಕಳಾಗಿರ್ತಕ್ಕಂಥವ್ರಿಗೂ ಇರ್ಬೋದು. ಅದ್ರ ಜೊತೆಗೆ ನಿಮ್ಮೆಲ್ಲರ ಸರ್ಪದೋಷಗಳು, ಸರ್ಪದೋಷದಿಂದಾಗಿ ನಿಮಗೇನು ಆರ್ಥಿಕ ಬಾಧೆಗಳು ಉಂಟಾಗ್ತಾ ಇದೆ ಅಥವಾ ಏನೇ ಬಾಧೆಗಳು ಉಂಟಾಗ್ತಾ ಇದೆ ಪರಿಹಾರವಾಗಬೇಕು ಅಂತ ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ದೋಷ ನಿವಾರಣೆಯಾಗಿ ಗುರು ಫಲಪ್ರಾಪ್ತಿಗೋಸ್ಕರ ಗುರುಶಾಂತಿ ಹೋಮ, ಪಂಚಮ ಶನಿ, ಅಷ್ಟಮ ಶನಿ, ಸಾಡೆ ಸಾತಿ, ಅರ್ಧಾಷ್ಟಮ ಶನಿ, ಎಲ್ಲ ರೀತಿಯ ಶನಿ ಪೀಠೆಗಳ ಪರಿಹಾರಕ್ಕೋಸ್ಕರ ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಇದೆಲ್ಲದರ ಜೊತೆಗೆ ನಾವು ನಿಮಗೆ ಅಭಿಮಂತ್ರೇನು ಸಂಕಲ್ಪ ಮಾಡಿ, ಹೋಮ ಮಾಡಿ, ಪೂಜೆ ಮಾಡಿ, ಲೈವಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದಂತಹ ವೈಜಯಂತಿ ಮಾಲೆ ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಾ ಇದೆ. ವೈಜಯಂತಿ ಮಾಲೆ, ಈ ವೈಜಯಂತಿ ಮಾಲೆಯನ್ನು ನಿಮಗೆಲ್ಲರಿಗೂ ಸಹ ನಾವು ಪ್ರಸಾದ ಸ್ವರೂಪವಾಗಿ ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವರ ಮನೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ 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 ಒಂದು ಒಳ್ಳೆಯ ಫಲವನ್ನು ಕೊಡ್ತದೆ. ಅಥವಾ ನಿಮ್ಮ ಲಾಕರಲ್ಲಿ ಇಟ್ಕೊಳ್ಬಹುದು, ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮ ಗಲ್ಲಾಪೇಟಿಗೆಯಲ್ಲಿ ಇಟ್ಕೊಳ್ತಕ್ಕಂಥದ್ದು ಇರಬಹುದು. ತುಂಬ ತುಂಬ ಅನುಕೂಲ ಮಾಡಿಕೊಡ್ತದೆ. ನಿಮ್ಮ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಕಮಲ ಪುಷ್ಪಗಳಲ್ಲಿ ಮಾಡಿ ವೈಜಯಂತಿ ಮಾಲೆಗಳನ್ನು ನಿಮಗೆ ಅಭಿಮಂತ್ರಣೆ ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದನ್ನು ಧಾರಣೆನೂ ಮಾಡಬಹುದು. ಆದರೆ ಸ್ವಲ್ಪ ಸೂಕ್ಷ್ಮ, ಇದು ದೀರ್ಘಕಾಲಿಕವಾಗಿ ಧಾರಣೆ ಮಾಡಲಿಕ್ಕಾಗಲ್ಲ, ನ್ಯಾಚುರಲ್ ಇರ್ತದಲ್ಲ, ಒಡೆದು ಹೋಗ್ತದೆ. ಅಂದರೆ ಆದ್ದರಿಂದಾಗಿ ನೀವು ಅದನ್ನು ಇಟ್ಕೊಳ್ತಕ್ಕಂಥದ್ದು ತುಂಬ ಒಳ್ಳೆಯದು. ಧಾರಣೆನೂ ಮಾಡ್ಕೊಂಡವ್ರು ಖಂಡಿತವಾಗಿ ಮಾಡ್ಕೊಳ್ಬಾರ್ದು ಅಂತಿಲ್ಲ. ಆದರೆ ತುಂಬ ಎಚ್ಚರಿಕೆಯಿಂದ, ಡೆಲಿಕೇಟ್, ಅದು ತುಂಬ ಡೆಲಿಕೇಟ್ ಆಗಿರ್ತದೆ. ಸೊ ಬೀಜಗಳು ಅದು. ಸೊ ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಬಳಸಬೇಕಾಗ್ತದೆ. ವೈಜಯಂತಿ ಮಾಲೆಯನ್ನು ಇದಿಷ್ಟು ಹೋಮಗಳಲ್ಲಿ
ಕಂಪ್ಲೀಟ್ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತೇವೆ. ಆ ನಾಗಾರಾಧನೆ ಅರಿಶಿನವನ್ನು ಹಣೆಗೆ ಹಚ್ಕೊಳ್ಳಿ, ಆ ಹೋಮದ ಎಲ್ಲ ಹೋಮಗಳ ಭಸ್ಮನ ಹಣೆಗೆ ಹಚ್ಕೊಳ್ಳಿ. ಈ ಒಂದು ವೈಜಯಂತಿ ಮಾಲೆಯನ್ನು ನೀವು ನಿಮ್ಮ ದೇವ್ರ ಮನೆ ಇತ್ಯಾದಿಗಳಲ್ಲಿ ಇಟ್ಕೊಳ್ತಕ್ಕಂಥದ್ದು. ಇಲ್ಲ ನೀವೇನಾದ್ರು ಬೆಳ್ಳಿಲಿ ಮಾಲೆ ಕಟ್ಟಿಸ್ಕೊಂಡು ನೀವು ಧಾರಣೆ ಮಾಡ್ತೀನಿ ಅಂದರೆ ಅದನ್ನು ಸಹ ನೀವು ಮಾಡಿಕೊಳ್ಳಿ, ನಿಮ್ಮ ಒಂದು ಇಚ್ಛೆ. ಬಟ್ ಚೈತ್ರ ಪೌರ್ಣಿಮಾ, ಚೈತ್ರ ಮಾಸದ ಹುಣ್ಣಿಮೆಯ ಹನುಮತ್ ಜಯಂತಿಗೆ ದಿವಸ ಪಂಚಮುಖಿ ಆಂಜನೇಯ ಸ್ವಾಮಿಗೆ ಹೋಮ, ಲಕ್ಷ್ಮೀನಾರಾಯಣದ ಹೋಮಾದಿಗಳಲ್ಲಿ ಹಾಗೂ ನಾಗಾರಾಧನೆಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಟ್ಟಾಗ ತುಂಬ ತುಂಬ ಅನುಕೂಲ ಆಗ್ತದೆ. ಗಂಡ ಹೆಂಡತಿ ಜಗಳ ಇದ್ದರೂ ಪರಿಹಾರ, ಮನೆಯಲ್ಲಿ ಯಾವುದೇ ಒಂದು ಎಂತ ಹೇಳ್ತೀವಿ ಏನೋ ಕೆಟ್ಟದಿದ್ದರೂ ಸಹ ಅದು ನಿವಾರಣೆಯಾಗಿ, ದಾರಿದ್ರ್ಯ ನಿವಾರಣೆಯಾಗಿ, ಲಕ್ಷ್ಮೀ ಸಾನ್ನಿಧ್ಯ ಆಗತಕ್ಕಂಥದ್ದಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ವೈಜಯಂತಿ ಮಾಲೆಗೆ ನಿಮಗೆಲ್ಲರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ದರೆ ಗೋತ್ರ, ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ವಾಟ್ಸಪ್ ಮಾಡಬಹುದು. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಅದ್ಭುತವಾದಂತಹ ಲಕ್ಷ್ಮೀ ಪ್ರಾಪ್ತಿಯಾಗುವಂತಹ ಒಂದು ಮಹಾಲಕ್ಷ್ಮಿ ಅಷ್ಟಕವನ್ನು ಈಗ ನಾನು ಹೇಳಲಿದ್ದೇನೆ. ಅದನ್ನು ಪ್ರತಿನಿತ್ಯ ನೀವು ಸಹ ಕೇಳ್ತಾ ನೀವು ಅದನ್ನು ಬಾಯಟ್ ಮಾಡಿಕೊಂಡು ದಯವಿಟ್ಟು ನೀವು ಪ್ರತಿದಿನ ಹೇಳಿ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ನಮಸ್ಕಾರ. ಓಂ ಲಕ್ಷ್ಮೀನಾರಾಯಣಾಭ್ಯಾಂ ನಮಃ. ಓಂ ಶ್ರೀವತ್ಸಾಂಕನಮಸ್ತುಭ್ಯಂ ಪದ್ಮಾಲಯ ನಮೋ ನಮಃ. ಲಕ್ಷ್ಮೀನಾರಾಯಣಸ್ವಾಮಿನ್ ಸರ್ವಾಭೀಷ್ಟಂ ಪ್ರಯಚ್ಛ ಮೇ. ಓಂ ಪದ್ಮಪತ್ರಾಯತಾಕ್ಷತ್ವಂ ಪದ್ಮಹಸ್ತಾತ್ವಯಾ ಸಹ ಧರ್ಮಾರ್ಥಕಾಮಮೋಕ್ಷಾಣಾಂ ದಾತಾ ನಿತ್ಯಂ ನಮೋಸ್ತುತೇ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಕೌಸ್ತುಭಾಲಂಕೃತವಕ್ಷಃ ಶಂಖಚಕ್ರಗದಾಧರ ವಿಷ್ಣೋ ಪ್ರಪನ್ನಂ ಪಾಲಯ ಮಾಂ ಭಕ್ತ್ಯಾ ನತಂ ಸದಾ. ಓಂ ಹಿರಣ್ಯಗರ್ಭಸಂಭೂತ ತ್ವಂ ದೇವ ಕಮಲಾಲಯೇ. ಯುಕ್ತೌ ಯುವಾಂ ಜಗನ್ನಾಥೌ ನಮಾಮಿ ಹೃದಯೇ ಸದಾ. ಓಂ ಸರ್ವಸಂಪತ್ಕರೀ ದೇವಿ ಸರ್ವಪಾಪಹರೋ ಹರೀಃ. ಯುಗ್ಮೇನ ತೇ ನಮಸ್ತುಭ್ಯಂ ಶರಣಂ ಮೇ ಭವಾಚ್ಯುತ. ಓಂ ವೈಕುಂಠವಾಸಿನಾಥತ್ವಂ ವೈಭವಪ್ರದಾಶ್ರಿಯ. ಅನಾಥನಾಥ ಸರ್ವೇಶ ಮಾಂ ರಕ್ಷ ಸತತಂ ಪ್ರಭೋ. ಸತ್ಯಂ ಜ್ಞಾನಮನಂತಂ ತ್ವಂ ಶುದ್ಧಂ ಬ್ರಹ್ಮಸ್ವರೂಪಕಂ. ಲಕ್ಷ್ಮೀಪತೆ ಕರುಣಾಸಿಂಧೋ ದೀನಬಂಧೋ ನಮೋಸ್ತುತೇ. ಓಂ ಇದಂ ಅಷ್ಟಕಂ ಪುಣ್ಯಂ ಯುಕ್ತಃ ಪಠೇತ್ ಭಕ್ತಿಸಂಯುತಃ ತಸ್ಯ ಶ್ರೀರ್ಭವತಿ ಕ್ಷಿಪ್ರಂ ಲಕ್ಷ್ಮೀನಾರಾಯಣ ಪ್ರಿಯಃ.